ಹಾಗೇನು ಮಾಡಿದ್ರು, ಇಲ್ಲಿ ನಮ್ಮ ಮನೆ ಹತ್ರನೇ ಇರೋ ಮೊದಲೇ ಒಂದು ಸರಿ ಕರ್ಕೊಂಡು ಹೋಗಿದ್ರು ಈ ಮಾಲ್ಗೆ, ಪುನಃ ಇನ್ನೊಂದು ಸರಿ ಕರ್ಕೊಂಡು ಹೋಗ್ತೀನಿ ಅದೇ ಮಾಲ್ಗೆ. ಯಾಕಂದರೆ ಮಕ್ಕಳು ಅಲ್ಲಿ ಪ್ಲೇ ಗೇಮ್ಸ್ ಎಲ್ಲ ಇರುತ್ತಲ್ವ, ಅದನ್ನು ನೋಡೋಕ್ಕೆ ಇಷ್ಟಪಡ್ತಾಯಿದ್ರು. ಹಾಗೆಯೇ ಈ ಎಕ್ಸ್ಕಲೇಟ್ರ್ ಇದೆ ನೋಡಿ, ಅದರಲ್ಲಿ ಹತ್ತೋದು, ಹೋಗೋದು, ಇಳಿಯೋದು ಈ ರೀತಿ ಮಾಡೋಕ್ಕೆ ತುಂಬ ಇಷ್ಟಪಡ್ತಾಯಿದ್ರು. ನನಗೂ ಅದು ಇಷ್ಟ ಆಗ್ತಿತ್ತು ಹೋಗೋಕ್ಕೆ. ಇಂದ ಹೋಗೋದ ಅಂತ ಸುಮ್ಮನಾದರೂ ಫಸ್ಟ್ ಫ್ಲೋರ್ಗೆ ಹೋಗೋದು, ಅಲ್ಲಿಂದ ಅಲ್ಲೆಲ್ಲ ಸುತ್ತೋದು, ತಿರ್ಗಾ ಡೌನ್ಗೆ ಇಳಿಯೋದು, ಕೆಳಗಡೆ ಫ್ಲೋರ್ಗೆ ಬರೋದು, ಪುನಃ ಮೇಲೆ ಇನ್ನೊಂದು 2 ಫ್ಲೋರ್ಗೆ ಹತ್ತು ಸರಿ ಹೋಗೋದು ಎಕ್ಸ್ಕಲೇಟ್ರಲ್ಲಿ, ಪುನಃ ಸುತ್ತಿ ನೋಡೋದು ಶಾಪ್ಗಳೆಲ್ಲ. ಆಮೇಲೆ ಕಾಲೆಲ್ಲ ಈ ಥರ ಸುತ್ತಿ ನೋವು ಬಂದ್ಬಿಟ್ಟಿತ್ತು ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಐಡಿಯಾ ಏನು ಮಾಡಿದ್ದೆ ಅಂದರೆ, ಲಾಸ್ಟ್ ಟೈಮ್ ಹೋದ್ನಲ್ವಾ ಮಾಲ್ಗೆ, ಆಗ ಗೊತ್ತಾಯಿತು ನನಗೆ ಇಲ್ಲಿ ತುಂಬ ರೇಟು ಎಲ್ಲ, ಏನೂ ತಗೊಂಡು ತಿನ್ನೋಕ್ಕಾಗಲ್ಲ, ಹಾಗೆಯೇ ಯಾವುದೂ ಪರ್ಚೇಸ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ರೇಟ್ ಇತ್ತು. ಅದರಿಂದ ಒಂದು ಟೀ ಕಾಫಿ ಕುಡಿಯೋದು ಅಂದ್ರೇ 60 ರುಪೀಸು 70 ರುಪೀಸು ಅಂತ ಹೇಳ್ತಾಯಿದ್ರು. ಸರಿ ಆಫ್ ತಗೊಳ್ಳೋದ ಅಂದರು, ಬೇಡ ಅಂತಾಯಿದ್ರು ನಮ್ಮ ಮಾಮ, ಬೇಡ ತುಂಬ ರೇಟು ಅಂದರು. ಮಕ್ಕಳು ಆದರೆ ಅವ್ರಿಗೆ ಗೊತ್ತಾಗಲ್ಲ, ಅವ್ರಿಗೆ ಹೇಳ್ತಾ ಇದ್ದೆ ತಗೊಳ್ಳೋದ ಅಂದರೆ ತುಂಬ ರೇಟ್ ಇದೆ, ಅದರಿಂದ ಬೇಡ, ಸುಮ್ಮನೆ ನೋಡ್ಕೊಂಡು ಹೋಗೋದ ಅಂತ ಫಸ್ಟೇ ಮನೇಲೇ ಹೇಳಿದ್ದೆ. ಆಮೇಲೆ ಇನ್ನೊಂದು ಏನು ಮಾಡಿದ್ದೆ ಅಂದರೆ, ಮನೆ ಹತ್ರನೇ ಬೇಕ್ರಿಲಿ ನಮಗೆ ಏನೇನು ಬೇಕೋ ಐಟಮ್ಸು, ಮಕ್ಕಳು ತಿನ್ನೋದು ಐಸ್ ಕ್ರೀಮ್ಸು, ವೆಣ್ಣಿಲಾ ಐಸ್ ಕ್ರೀಮು ಒಂದು 4, ಹಾಗೆಯೇ ಒಂದು ಫ್ರೂಟಿ ಜ್ಯೂಸು ಒಂದು 4, ಕ್ರೀಮ್ ಬನ್ನು, ಚಾಕ್ಲೇಟ್ದು ವೈಟ್ ಕ್ರೀಮ್ದು ಬರುತ್ತಲ್ಲ ಅದು, ಬಿಸ್ಕೆಟ್ಸು, ಇದನ್ನೆಲ್ಲ ಚಿಪ್ಸು, ಇದನ್ನೆಲ್ಲ ತಗೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟಿದ್ದು ಫ್ರೆಂಡ್ಸ್. ಆದರೆ ಅಲ್ಲಿ ಕೂತ್ಕೊಂಡು ತಿನ್ನೋಕ್ಕೆ ಪ್ಲೇಸ್ ಸಿಗ್ತಾಯಿಲ್ಲ ನಮಗೆ. ಅಲ್ಲೆಲ್ಲ ಬರೋರೆಲ್ಲ ಸ್ವಲ್ಪ ರಿಚ್ ಆಗಿರ್ತಾರಲ್ವ, ಅವರೆಲ್ಲ ಎಷ್ಟು ದುಡ್ಡಾದರೂ ಖರ್ಚು ಮಾಡಿ ತಿಂತಾಯಿದ್ರು ತಗೊಂಡು, ಅದ್ರದ್ದೆಲ್ಲ ಬೆಲೆ ಎಲ್ಲ ನೋಡ್ತಾ ಇರಲಿಲ್ಲ. ನಮ್ಗೆ ಅವ್ರ ಮುಂದೆ ಈ ಕವರಲ್ಲೆಲ್ಲ ತೆಗ್ದು ಅದನ್ನೆಲ್ಲ ತೆಗೆದು ತಿನ್ನೋಕ್ಕೆ ಒಂಥರ ಆಗ್ತಿತ್ತು. ಮಕ್ಕಳಿಗೆ ಗೊತ್ತಾಯ್ತಾ ಇಲ್ಲ, ಅಮ್ಮ ಇದು ಕೊಟ್ಬಿಡು ಮಮ್ಮಿ, ಜ್ಯೂಸ್ ಆಯಿತು, ಈಗ ನೆಕ್ಸ್ಟು ಐಸ್ ಕ್ರೀಮ್ ಕೊಟ್ಬಿಡು ಮಮ್ಮಿ ಅಂತಾಯಿದ್ರು. ನೀವು ತಿನ್ನಿ ಅಂತಾಯಿದ್ರು. ಆದರೆ ನಾನಂದರೆ ಬೇಡ, ನನಗೆ ಎಲ್ಲ ನೋಡ್ತಾ ಇರ್ತಾರೆ, ನೀವು ಮಾತ್ರ ತಿನ್ನಿ ಅಂತ ಕೊಟ್ಬಿಟ್ಟು, ಯಾರು ಇಲ್ಲದೆ ಪ್ಲೇಸಲ್ಲಿ ಕೂತ್ಕೊಂಡು ಯಾರು ನೋಡ್ತಾ ಇಲ್ವೇನೋ ಅಂದ್ಕೊಂಡು ತಿಂತಾಯಿದ್ದೆ ಫ್ರೆಂಡ್ಸ್, ಏನಾರು ಅನ್ಕೋತಾರೆ ಅಂತ. ಆಮೇಲೆ ನೋಡಿ ಇಲ್ಲೆಲ್ಲ ಗೇಮ್ಸ್ ಇತ್ತಲ್ವ, ಇದೆಲ್ಲ ಸ್ವಲ್ಪ ಜಾಸ್ತಿ ರೇಟು. ಫಸ್ಟು ಒಂದು ಮಾಲು VR ಮಾಲ್ ಅಂತ ಅದನ್ನು ತೋರಿಸಿದ್ರು, 6 o'clock ತನಕ ಇದ್ದು. ಆಮೇಲೆ 3 ಗಂಟೆಗೆ ಬಂದು 6 ಗಂಟೆ ತನಕ ನೋಡ್ದೋ. ಆಮೇಲೆ ಸರಿ ಹೋಗೋದ ಮನೆಗೆ ಅಂತ ಹೋಗೋಕ್ಕೆ ರೆಡಿ ಆದ ತಕ್ಷಣ ಸ್ವಲ್ಪ ಗಾಡಿ ಮುಂದೆ ಪಾಸ್ ಮಾಡಿದ್ರಲ್ವ ನಮ್ಮ ಮಾಮ, ಅಲ್ಲಿ ಹೋದ್ಮೇಲೆ ನೋಡಿದ್ರೆ ಪಕ್ಕದಲ್ಲೇ ಇನ್ನೊಂದು ಮಾಲ್ ಇತ್ತು, ಫೋನಿಕ್ಸ್ ಮಾಲ್ ಅಂತ. ಸರಿ ಅದನ್ನು ಮಕ್ಕಳು ರಿಯಾ ಜಾಸ್ತಿ, ಮಮ್ಮಿ ಇದನ್ನು ನೋಡೋದ, ಇದನ್ನು ಟೈಮ್ ಆಯ್ತಲ್ಲ ಇನ್ನು ಅಂತ ಹೇಳ್ತಾಯಿದ್ಲು. ಈಗ ಗಾಡಿ ಒಳಗೆ ಪಾರ್ಕ್ ಮಾಡಿದ್ದು, ಅದನ್ನು ತಗೊಂಡು ದುಡ್ಡೆಲ್ಲ ಕಟ್ಬಿಟ್ಟು